ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಟ್ವೀಟ್ ಕೂಡ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ದೇಣಿಗೆ ವ್ಯವಹಾರವನ್ನು ಮರೆಮಾಚೋದಕ್ಕೆ ಶತಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಚುನಾವಣಾ ಬಾಂಡ್ಗಳ ಬಗ್ಗೆ ಸತ್ಯವನ್ನು ತಿಳಿದುಕೊಳ್ಳುವುದು ದೇಶವಾಸಿಗಳ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದಾಗ SBI ಈ ಮಾಹಿತಿಯನ್ನು ಚುನಾವಣೆಯ ಮೊದಲು ಸಾರ್ವಜನಿಕಗೊಳಿಸಬಾರದು ಅಂತ ಏಕೆ ಇಷ್ಟಪಡ್ತಾ ಇದೆ? ಇದು ಯಾಕೆ ಹೇಳಲ್ಲ ಇವರು? ಒಂದು ಎಲೆಕ್ಷನ್ಗಿಂತ ಮುಂಚೆ ಇದನ್ನು ಹೇಳಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಯಾಕೆ ಹೇಳ್ತಾ ಇಲ್ಲ ಇವರು? ಅಂದರೆ ಎಲೆಕ್ಷನ್ಗಿಂತ ಮುಂಚೆ ಈ ಮಾಹಿತಿ ಆಚೆ ಬರೋದು SBIಗೂ ಇಷ್ಟ ಇಲ್ವಾ? ಒಂದೇ ಕ್ಲಿಕ್ನಲ್ಲಿ ಹಿಂಪಡೆಯಬಹುದಾದಂಥ ಮಾಹಿತಿಗೆ ಜೂನ್ 30ರವರೆಗೂ ಸಮಯ ಕೇಳಿದ್ರೆ ಕಾಳುಗಳಲ್ಲಿ ಕಪ್ಪು ಏನೂ ಇಲ್ಲ, ಇಡೀ ಕಾಳುಗಳೇ ಕಪ್ಪು ಅಂತ ತೋರಿಸ್ತಾ ಇದೆ. ಇದು ನೋಡಿ, ನೀವು ಇದು ಒಂಥರ ಪಿಕ್ ಆ್ಯಂಡ್ ಚೂಸ್ ಥರ. ಡಿಜಿಟಲ್ ಇಂಡಿಯಾ, ನಾವು ತುಂಬ ಫಾಸ್ಟಾಗಿ ಸೇವೆ ಕೊಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಏನು ಮಾಡ್ತಾರೆ, ಡಿಜಿಟಲ್ ಇಂಡಿಯಾ ಅಂತ ಯೂಸ್ ಮಾಡ್ತಾರೆ. ನೋಡಿ ನಾವೆಲ್ಲ ಸೇವೆಗಳನ್ನು ಫಾಸ್ಟಾಗಿದೆ ಅಂತ ಅಲ್ವಾ? ಹಾಗಿದ್ದಾಗ ಬ್ಯಾಂಕ್ಗಳ ಸೇವೆ, ನೀವು ನಿಮ್ಮ ಮೊಬೈಲ್ ಆ್ಯಪ್ ಓಪನ್ ಮಾಡಿರಿ, ಯಾರಾದರೂ ಸರಿ ಇಲ್ಲಿ TV ನೋಡ್ತೀವಿ, ಯಾರಾದರೂ ಓಪನ್ ಮಾಡಿ ನೀವು, ನಿಮಗೆ ರೀಸೆಂಟ್ ಸ್ಟೇಟ್ಮೆಂಟ್ ಬೇಕಾ? ಸಿಗುತ್ತೆ. ಒಂದು 5 ಲಾಸ್ಟ್ ಟ್ರಾನ್ಸಾಕ್ಷನ್ಸ್ ಬೇಕಾ? ಸಿಗುತ್ತೆ. 1 ವರ್ಷದ ಬೇಕಾ? ಸಿಗುತ್ತೆ. 2 ವರ್ಷದ ಬೇಕಾ? ಸಿಗುತ್ತೆ. 5 ವರ್ಷದ ಬೇಕಾ? ಸಿಗುತ್ತೆ ನಿಮಗೆ. ಹೀಗಿದ್ದಾಗ ಬಾಂಡ್ಗಳು ಯಾರು ಕೊಂಡುಕೊಂಡ? ಒಂದು ಬಾಂಡ್ ಅಂತ ಹೊಡೆದ್ರೆ ಮುಗೀತು. ಯಾವತ್ತಿಂದ ಇಶ್ಯೂ ಮಾಡಿದ್ವಿ, ಯಾವ್ಯಾವ ತಿಂಗಳ ಯಾವ್ಯಾವ ಡೇಟಲ್ಲಿ ನಾವು ಇಶ್ಯೂ ಮಾಡಿದ್ವಿ, ಆ ಡೇಟ್ಗೆ ಹೋಗಿ ನೀವು ಚೆಕ್ ಮಾಡ್ಕೊಂಡ್ರೆ ಮುಗೀತು. ಇಂತಿಂಥವ್ರು ಕೊಟ್ಟಿದ್ದಾರೆ ಅಂತ ಇದನ್ನು ಹೇಳೋಕ್ಕೆ 3 ತಿಂಗಳು ಟೈಮ್ ಕೊಡಿ, 4 ತಿಂಗಳು ಟೈಮ್ ಕೊಡಿ ಅಂತ ಹೇಳಿದ್ರೆ ಹೇಗೆ? ಇಲ್ಲಿ ಯಾವುದೋ ಒಂದೊಂದು ಕಾಳು ಮಾತ್ರ ಕಪ್ಪಾಗಿಲ್ಲಪ್ಪ, ಇಡೀ ಕಾಳುಗಳೇ ಕಪ್ಪಾಗ್ಬಿಟ್ಟಿವೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಿರೋದು. ದೇಶದ ಪ್ರತಿಯೊಂದು ಸ್ವತಂತ್ರ ಸಂಘಟನೆಗಳು ಮೋದಿ ಕುಟುಂಬ ಆಗುವ ಮೂಲಕ, ಸ್ವಾಯತ್ತ ಸಂಸ್ಥೆಗಳು ಅಂತ ಇದೆಯಲ್ಲ ದೇಶದಲ್ಲಿ, ಕೆಲವು ಸಂಸ್ಥೆಗಳಿದೆಯಲ್ಲ, ಅದ್ರ ಮೇಲೆ ಯಾರ್ದು ಕಂಟ್ರೋಲ್ ಇಲ್ಲ, ಅವರಷ್ಟಕ್ಕೆ ಅವರಿದ್ದಾರೆ, ಯಾರ ಮಾತು ಕೇಳಲ್ಲ, ಇದೆಲ್ಲ ಇದೆಯಲ್ಲ, ಇವರೆಲ್ಲ ಸಂಸ್ಥೆಗಳು ಕೂಡ ಈಗ ಮೋದಿ ಕುಟುಂಬ ಆಗುವ ಮೂಲಕ ತಮ್ಮ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳಲು ಪ್ರಯತ್ನ ಮಾಡ್ತಾ ಇವೆ. ಚುನಾವಣೆಗಿಂತ ಮುಂಚೆನೇ ಮೋದಿಯ ನಿಜವಾದ ಮುಖ ಮರೆಮಾಚುವ ದ ಲಾಸ್ಟ್ ಅಟೆಂಪ್ಟ್, ಕೊನೆಯ ಪ್ರಯತ್ನ ಇದು ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಮೋದಿ ಸರ್ಕಾರ ಚುನಾವಣಾ ಬಾಂಡ್ಗಳ ಮೂಲಕ ತನ್ನ ಸಂಶಯಾಸ್ಪದ ವ್ಯವಹಾರಗಳನ್ನು ಮರೆಮಾಚುವುದಕ್ಕೆ ನಮ್ಮ ದೇಶದ ಅತಿ ದೊಡ್ಡ ಬ್ಯಾಂಕನ್ನು ಅಸ್ತ್ರವನ್ನಾಗಿ ಬಳಸುತ್ತಿದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಕೂಡ ಮೋದಿ ಸರ್ಕಾರದ ಚುನಾವಣಾ ಬಾಂಡ್ಗಳ ಕಪ್ಪು ಹಣ ಪರಿವರ್ತನೆ ಯೋಜನೆಯನ್ನು ಅಸಂವಿಧಾನಿಕ, RTIನ ಉಲ್ಲಂಘನೆ ಮತ್ತು ಕಾನೂನು ಬಾಹಿರ ಅಂತ ಪರಿಗಣಿಸಿ ರದ್ದು ಮಾಡಿದೆ ಮತ್ತು ಮಾರ್ಚ್ 6ರ ಒಳಗಡೆ ದಾನಿಗಳ ವಿವರ ತಿಳಿಸಬೇಕು ಅಂತ SBIಗೆ ಕೇಳಿದೆ. ಆದರೆ ಲೋಕಸಭೆ ಚುನಾವಣೆ ಆದಮೇಲೆ ಕಾರ್ಯಗತಗೊಳಿಸ್ತೀವಿ ಅಂತ ಹೇಳಿ BJP ಬಯಸ್ತಾ ಇದೆ. ಈ ಲೋಕಸಭೆಯ ಅಧಿಕಾರಾವಧಿ ಜೂನ್ 16ಕ್ಕೆ ಕೊನೆ ಮತ್ತು SBI ಜೂನ್ 30ರ ಒಳಗೆ ಡೇಟಾವನ್ನು ಹಂಚಿಕೊಳ್ಳೋದಕ್ಕೆ ಬಯಸ್ತಾ ಇದೆ. ಹಾಗಾದರೆ ಇದರ ಅರ್ಥ ಏನು? ಈ ಮೋಸದ ಯೋಜನೆಯ ಪ್ರಮುಖ ಫಲಾನುಭವಿ BJP. ಒಂದು, ಈ ಅಪಾರದರ್ಶಕ ಚುನಾವಣಾ ಬಾಂಡ್ಗಳಿಗೆ ಬದಲಾಗಿ ಹೆದ್ದಾರಿಗಳು, ಬಂದರುಗಳು, ವಿಮಾನ ನಿಲ್ದಾಣಗಳು, ವಿದ್ಯುತ್ ಸ್ಥಾವರಗಳು ಇತ್ಯಾದಿಗಳ ಗುತ್ತಿಗೆಗಳನ್ನು ಮೋದಿಜಿಯವರ ಆಪ್ತರಿಗೆ ಹಸ್ತಾಂತರಿಸಿದ BJPಯ ಕಹಿ ವ್ಯವಹಾರಗಳನ್ನು ಮೋದಿ ಸರ್ಕಾರವು ಅನುಕೂಲಕರವಾಗಿ ಮರೆಮಾಡುತ್ತಿಲ್ಲವೇ? ತಜ್ಞರು ಹೇಳುವಂತೆ ದಾನಿಗಳ 44,434 ಸ್ವಯಂಚಾಲಿತ ಡೇಟಾ ನಮೂದುಗಳನ್ನು ಕೇವಲ 24 hours 24 ಗಂಟೆಗಳಲ್ಲಿ ಬಹಿರಂಗಪಡಿಸಬಹುದು ಮತ್ತು ಹೊಂದಾಣಿಕೆ ಮಾಡಬಹುದು. ಈ ಮಾಹಿತಿಯನ್ನು ಒಟ್ಟುಗೂಡಿಸೋದಕ್ಕೆ SBIಗೆ 4 ತಿಂಗಳು ಯಾಕಬೇಕಪ್ಪ? ಚುನಾವಣಾ ಬಾಂಡ್ಗಳ ಅಪಾರದರ್ಶಕ ಕಥೆ ಇದು. ಪ್ರಜಾಪ್ರಭುತ್ವ ವಿರೋಧಿ, RTIಗೆ ವಿರೋಧಿ ಇದೆ. ಇದು ಸಮತಟ್ಟಾದ ಆಟದ ಮೈದಾನವಾಗಿದೆ ಅಂತ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾಗಿ ಹೇಳಿತಿದ್ದನ್ನು. ಆದರೆ ಮೋದಿ ಸರ್ಕಾರ PMO, FM, BJPಯ ಬೊಕ್ಕಸವನ್ನು ತುಂಬೋದಕ್ಕೆ RBI, ಚುನಾವಣಾ ಆಯೋಗ, ಸಂಸತ್ತು ಮತ್ತು ಪ್ರತಿಪಕ್ಷಗಳನ್ನು ಬುಲ್ಡೋಸ್ ಮಾಡಿತು. ಈಗ ಹತಾಶ ಮೋದಿ ಸರ್ಕಾರ ಸ್ಟಾಗಳನ್ನು ಹಿಡಿದಿಟ್ಕೊಂಡು ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಬುಲ್ಡೋಸ್ ಮಾಡೋದಕ್ಕೆ SBIನ ಬಳಸ್ತಾ ಇದೆ ಅಥವಾ ಟ್ರೈ ಮಾಡ್ತಾ ಇದೆ ಅಂತ ಹೇಳಿ ಖರ್ಗೆ ಟ್ವೀಟ್ ಮಾಡಿದ್ದಾರೆ. ಡೀಟೇಲ್ಸ್ಕೊಳ್ಳೋಕ್ಕೆ ಸಂತೋಷ ಇದ್ದರೆ ಸಂತೋಷ. SBI ಮನಸ್ಸು ಮಾಡಿದರೆ 24 ಗಂಟೆ ಒಳಗಡೆ ಡೇಟಾ ತೆಗಿಬಹುದು. ದೊಡ್ಡ ವಿಷಯ ಏನಲ್ಲ ಇವತ್ತಿನ ಡಿಜಿಟಲ್ ಇಂಡಿಯಾ. ಇಲ್ಲಾಂದರೆ ಡಿಜಿಟಲ್ ಇಂಡಿಯಾನೇ ಸುಳ್ಳು ಅಂತ ಆಗ್ಬಿಡ್ತಿಲ್ಲ. ಅಂದರೆ ಡಿಜಿಟಲ್ ಇಂಡಿಯಾ ಅಂತ ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದ್ದಾರಲ್ಲ, ಇದೇ ದೊಡ್ಡ ಸುಳ್ಳು ಅಂತ ಆಗ್ಬಿಡುತ್ತೆ. 24 ಗಂಟೆ ತೆಗಿಯೋಕ್ಕೆ ಬರಲ್ಲ, ಒಂದು ವಾರದಲ್ಲಿ ತೆಗಿಯೋಕ್ಕೆ ಬರಲ್ಲ ಅಂತ ಹೇಳಿದ್ರೆ ದೊಡ್ಡ ಸುಳ್ಳು ಅಂತ ಆಗ್ಬಿಡುತ್ತೆ. ಸೊ ಯಾವ ರೀತಿಯಲ್ಲಿ ಹೇಗಾದರೂ ಮಾಡಿ ಚುನಾವಣಾ ಬಾಂಡ್ಗಳ ಈ ಅತಿ ದೊಡ್ಡ ಆರೋಪದಿಂದ ಆಚೆ ಬರೋಕ್ಕೆ ಟ್ರೈ ಮಾಡ್ತಾ ಇದೆ ಅಂತ. ರಮಾಕಾಂತ್, ಪ್ರಮುಖವಾಗಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅನ್ನುವಂತಹ ಗಾದೆ ಮಾತಿದೆಯಲ್ಲ, ಆ ಗಾದೆ ಮಾತನ್ನು ತುಂಬ ಚೆನ್ನಾಗಿ ಇವತ್ತು SBI ಏನಾದರೂ ಬಳಕೆ ಮಾಡ್ಕೊಳ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ. ಆದರೆ
ಸುಪ್ರೀಂ ಕೋರ್ಟು ಫೆಬ್ರವರಿ 15ರಂದು ಒಂದು ಕೊಟ್ಟಂತಹ ತೀರ್ಪೇನಿದೆ, ಆ ತೀರ್ಪನ್ನು ಇವತ್ತು ಬಹಳಷ್ಟು ಸೀರಿಯಸ್ ಆಗಿ ಎಲ್ಲರೂ ಕೂಡ ತೆಗೆದುಕೊಳ್ಬೇಕಾಗಿದೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅವತ್ತು ಅಂತಂದರೆ, ಇದು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವಕ್ಕೆ ಮಾರಕ. ಅದೇ ರೀತಿಯಾಗಿ ನಾವು ನೋಡಿದ್ದೇ ಆದರೆ ಸಂವಿಧಾನದ ಉಲ್ಲಂಘನೆ ಆಗ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ನಾವು ಸಂವಿಧಾನ ಕೊಟ್ಟಿರುವಂತಹ ಮೂಲಭೂತ ಹಕ್ಕೇನಿದೆ ಅದನ್ನೇ ಇದರಲ್ಲಿ ಸಂಪೂರ್ಣವಾಗಿ ಹನನ ಮಾಡಲಾಗಿದೆ ಅನ್ನುವಂತಹ ಒಂದು ಗಂಭೀರವಾದಂತಹ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿತ್ತು. ನೋಡಿ, ಇವತ್ತಿನ ದಿನದಲ್ಲಿ ನಾವು ನೋಡಿದ್ದೇ ಆದರೆ ತಲಾವಾರು ಆದಾಯ ಕಡಿಮೆ ಆಗ್ತಾ ಬರ್ತಾ ಇದೆ. ಇಡೀ ದೇಶದ ಜನರದ್ದು ಸೇವಿಂಗ್ಸ್ ಕಡಿಮೆ ಆಗ್ತಾ ಇದೆ. ಆದರೆ ಕೆಲವು ಉದ್ಯಮಿಗಳನ್ನು ನೋಡಿದ್ದೇ ಆದರೆ ರಮಾಕಾಂತ್, ಈ ದೇಶದಲ್ಲಿ ಪ್ರತಿಯೊಬ್ಬ ಕೆಲವು ಆಯ್ದ ವ್ಯಕ್ತಿಗಳು ಒಂದು ದಿನಕ್ಕೆ 2,000 ಕೋಟಿ ರೂಪಾಯಿಯಷ್ಟು ಲಾಭ ಆದಾಯವನ್ನು ಗಳಿಸ್ತಾ ಇದ್ದಾರೆ, ಸಂಪಾದನೆ ಮಾಡ್ತಾ ಇದ್ದಾರೆ. ಕೋವಿಡ್ ಸಂದರ್ಭದಲ್ಲೂ ಕೂಡ ಅವರ ಆದಾಯ 300-400 ಪಟ್ಟು ಹೆಚ್ಚಳ ಆಗುತ್ತೆ. ಇದೆಲ್ಲ ಹೇಗಾಯಿತು ಅನ್ನುವಂತಹ ಪ್ರಶ್ನೆ ಇವತ್ತಿಗೂ ಕೂಡ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಅನೇಕ ಉದ್ಯಮಗಳು ಎಲ್ಲವೂ ಕೂಡ ಬಂದಾಗೋಯ್ತು. ಆದರೆ ಒಂದು ಪ್ರಶ್ನೆ ಇಲ್ಲಿ ಹುಟ್ಕೊಳ್ಳುತ್ತೆ, ಕಿಕ್ ಬ್ಯಾಕ್ ಅನ್ನುವಂತಹ ಕೆಲಸ ಏನಿದೆ, ಭ್ರಷ್ಟಾಚಾರ ಏನಿದೆ, ಆ ಭ್ರಷ್ಟಾಚಾರ ಏನಾದರೂ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಅಪಾರ ಪ್ರಮಾಣದಲ್ಲಿ ಭ್ರಷ್ಟಾಚಾರ, ಈ ದೇಶ ಹಿಂದೆಂದೂ ಕಂಡಿರದಂತಹ ಒಂದು ಭ್ರಷ್ಟಾಚಾರ ಆಗಿದೆ, ಅದು ಕೂಡ ವೈಟ್ ಟು ವೈಟ್ ಆಗಿದೆ ಅನ್ನುವಂತಹ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಅದರಲ್ಲೂ ಇವತ್ತು SBI ಏನು ಹೇಳ್ತಾ ಇದೆ, 3 ತಿಂಗಳ ಕಾಲಾವಕಾಶ ಬೇಕು ಅಂತ. ಇದನ್ನು ನೋಡಿದಾಗ ಇಸ್ ಇಟ್ ಅ ಕೈಂಡ್ ಆಫ್ ಅ ಜೋಕ್ ಅನ್ನುವಂತಹ ಪ್ರಶ್ನೆ. ಆರ್ ವಿ ಸ್ಟುಪಿಡ್, ನಮ್ಮನ್ನ ನೀವು ಮೂರ್ಖರು ಅಂತ ತಿಳಿದುಕೊಂಡಿದ್ದೀರಾ, ಅಥವಾ ಡಿಜಿಟಲ್ ಇಂಡಿಯಾ ಅಂತ ನೀವೇನು ಹೇಳ್ತಾ ಇದ್ರಿ ಅದೇ ಮೂರ್ಖತನ ಅನ್ನುವಂತಹ ಪ್ರಶ್ನೆ ಇವತ್ತು ಉದ್ಭವ ಆಗ್ತಾ ಇದೆ. ಯಾಕಂದರೆ ಎಲ್ಲವೂ ಕೂಡ ಡಿಜಿಟಲೈಸೇಷನ್ ಆಗಿರುತ್ತೆ. ಕೇವಲ 5 ನಿಮಿಷದಲ್ಲಿ ಆ ಡೇಟಾನ ಪಡೆದುಕೊಳ್ಳಬಹುದು. ಅದೇ ರೀತಿಯಾಗಿ ಕೇವಲ 1-2 ಗಂಟೆಗಳಲ್ಲಿ ಅದನ್ನು ಸುಪ್ರೀಂ ಕೋರ್ಟ್ಗೆ ಹಸ್ತಾಂತರ ಮಾಡುವಂತಹ ಕೆಲಸವನ್ನು ಮಾಡಬಹುದು. ಆನ್ಲೈನ್ನಲ್ಲೂ ಕೂಡ ಅದನ್ನು ಲಭ್ಯ ಆಗುವಂತೆ ಮಾಡಬಹುದು. ಆದರೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡು ಜನರ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸವನ್ನು SBI ಏನಾದರೂ ಮಾಡ್ತಾ ಇದೆಯಾ? ಈ ರೀತಿಯಾಗಿ ಅನುಮಾನ ಒಂದು ಕಡೆ ಆದರೆ, ಮತ್ತೊಂದೆಡೆಯಲ್ಲಿ ರಾಹುಲ್ ಗಾಂಧಿ ಅವರು ಸಿರ್ಫ್ ದಾಲ್ ಮೇ ಕಾಲಾ ನಹಿ ಪೂರಿ ದಾಲ್ ಹಿ ಖಾಲಿ ಹೇ ಅಂದರೆ ಕೇವಲ ಸಣ್ಣ ಪುಟ್ಟ ಇದರಲ್ಲಿ ಮಿಸ್ಟೇಕ್ಸ್ಗಳಿಲ್ಲ, ಸಂಪೂರ್ಣವಾಗಿ ದೇಶದ ಜನರನ್ನು ಹಾದಿ ತಪ್ಪಿಸೋದಕ್ಕೆ ಅಂತಲೇ ಮಾಡಲಾಗ್ತಾ ಇದೆ ಅಂತ ಒಂದೆಡೆ ಅವರು ಆರೋಪವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಾವು ಈವರೆಗೆ JCB ಮಾಡೆಲ್ ಕೇಳ್ಕೊಂಡು ಬರ್ತಾ ಇದ್ವಿ, ಆದರೆ ಈಗ SBI ಎನ್ನುವಂತಹ ಬುಲ್ಡೋಸರ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ BJP ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥದ್ದು. ಇವತ್ತು ಪ್ರಜೆಗಳ ಹಕ್ಕೇನಿದೆ, ಆ ಹಕ್ಕನ್ನು ಕೇಳುವಂಥದ್ದು ತಪ್ಪ, ಅಥವಾ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪೇನಾಗಿತ್ತು ಅದನ್ನೇ ಅಪಹಾಸ್ಯ ಮಾಡೋದಕ್ಕೆ, ಅದನ್ನೂ ಕೂಡ ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈ ಸಂದರ್ಭದಲ್ಲಿ ಉದ್ಭವ ಆಗ್ತಾ ಇದೆ ರಮಾಕಾಂತ್. ಥ್ಯಾಂಕ್ ಯು ಸಂತೋಷ್.